ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಜಾಜಿ, ಈಗ ಪೆಟ್ಟಿಗೆನ ತಗೊಂಡೋಗಿ ಮೇಜಿನ ಮೇಲಿಡು. ನಾನು ಬಗ್ಗದಷ್ಟು ನಿನ್ನ ದುರಹಂಕಾರ ಹೆಚ್ಚಾಗ್ತಾನೆ ಹೋಗ್ತಾ ಇದೆಯಾ ಹೊರತು ಕಡಿಮೆ ಆಗ್ತಾ ಇಲ್ಲ. ಯಾರನ್ನು ಮದುವೆ ಆಗಬೇಕು ಅಂತ ನಿನ್ನ ನಿರ್ಧಾರ? ಸುಖಧರನನ್ನ. ಮತ್ತೆ ಇವ್ರ ಸೋಲನ್ನು ಒಪ್ಕೊಂಡಾಯ್ತು. ಇನ್ನು ನೀವು ನಿಶ್ಚಿಂತೆ ಆಗಿರಿ. ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೇನೋ ಅದನ್ನು ಮಾಡೇ ತೀರ್ತೀನಿ. ತಂದೆ ಅನ್ನೋ ಅಹಂ ಬಿಟ್ಟು ಮಗನ ಮುಂದೆ ನಿಂತು ಸೋಲೊಪ್ಕೊಂಡು ಈ ಕೆಲಸ ನಿನಗೆ ಒಪ್ಪಿಸಿದ್ದೀನಿ. ಈಗ ಹೂ ಅಂದಿದ್ದಾನೆ, ಅದೇ ಮುಂದುವರಿಬೇಕು. ಮುಂದೆ ನನಗಾಗೋಲ್ಲ ಅಂತ ಹೇಳಿ ಅವಮಾನ ಮಾಡಬಾರ್ದು. ಇದೇನಿದು ಮಗಂಗೆ ಕೊಂಕು ಮಾತಾಡ್ತೀಯಲ್ಲ? ಇವನು ನಿನ್ನ ಹಾಗಲ್ಲ. ಕೊಟ್ಟ ಮಾತಿಗೆ ತಪ್ಪೋನಲ್ಲ. ನೀನಾದರೂ ಒಂದು ಪಕ್ಷ ತಪ್ಪೋದು. 20 ವರ್ಷದ ಹಿಂದೆ ನನಗೆ ಕೊಟ್ಟ ಮಾತಿಗೆ ತಪ್ಪಿ ನನ್ನ ಗರ್ಭಹರಣಕ್ಕೆ ಕಾರಣ ಅದೆಯಲ್ಲ, ಹಾಗೆ ಇವನು ನಾನು ಆ ರೀತಿ ಬೆಳೆಸಿಲ್ಲ. ಮತ್ತೆ ಮತ್ತೆ ಅದೇ ಮಾತನ್ನು ಹೇಳಿ ನನ್ನ ಮನಸ್ಸು ನೋಯಿಸಬೇಡ ವೈಜಯಂತಿ. ನನ್ನ ಎದೆ ಒಳಗಿನ ನೋವು ಹಾಗೆ ಹಸಿಯಾಗೆ ಉಳಿದಿದೆ. ಪಂಚೆಯನ್ನು ಪಟ್ಟ ಹೊತ್ತು ಸಾಂಸಾರಿಕ ಬದುಕಿನಿಂದ ವಿಮುಖವಾಗುವ ನೋವು ನಿನಗೇನು ಗೊತ್ತು? ಭಾವನೆ ಇರೋರಿಗೆ ಮಾತ್ರ ಆ ನೋವಿನ ಆಳ ತಿಳಿಯೋದು, ನಿನ್ನಂಥವ್ರಿಗಲ್ಲ. ನೊಂದ್ಕೋಬೇಡಿ ಅತ್ತೆ. ನಿಮಗೆ ಅನ್ಯಾಯ ಮಾಡಿದವ್ರ ಮೇಲೆ ಪ್ರತೀಕಾರ ತೀರಿಸ್ಕೊಳ್ದೆ ನಾನು ಬಿಡೋದಿಲ್ಲ. ನೀವಿಬ್ರು ಏನು ಮಾಡೋದು ಕೊಂಡಿದ್ದೀವಿ? ನನಗೆ ಸಹಾಯ ಮಾಡೋದಕ್ಕೆ ಬಂದಿರೋದಾ ಅಥವಾ ನನ್ನ ಮೇಲೆ ಹಗೆತನ ತೀರಿಸ್ಕೊಳ್ಳೋದಕ್ಕೆ ಬಂದಿದ್ದೀರಾ? ನಿನ್ನ ಮೇಲೆ ಸೇಟ್ ತೀರಿಸ್ಕೊಳ್ಳೋದೇ ಆದರೆ ನನಗೆ ಇಷ್ಟು ಹೊತ್ತು. ಆದರೆ ಇಷ್ಟು ವರ್ಷ ಆದಮೇಲೆ ನಿನ್ನ ಮೇಲೆ ಹಗೆತನ ಸಾಧಿಸಿ ನಾನೇನು ಪಡ್ಕೋಬೇಕಾಗಿಲ್ಲ. ಆದರೆ ಇವನು ಹಾಗೆ ಮಾತಾಡ್ತಾ ಇದ್ದಾನಲ್ಲ, ನನ್ನನ್ನು ಶತ್ರು ಥರ ನೋಡ್ತಾ ಇದ್ದಾನಲ್ಲ. ಇವನ್ ವಿಚಾರ ನನಗೆ ಬಿಡು. ನಿನ್ನ ಕೆಲಸ ಮಾಡ್ಕೊಡೋಕ್ಕೆ ಅಂತ ಬಂದಿದ್ದೀವಿ, ಮಾಡಿಕೊಡ್ತೀವಿ. ಅದ್ರ ಬಗ್ಗೆ ನಿಂಗೆ ಎರಡನೇ ಯೋಚನೆ ಬೇಡ. ಅವನು ಇದೇ ಮಾತಿನ ಮೇಲೆ ನಿಲ್ತಾನೆ ಅನ್ನೋ ನಿನ್ನ ಮಾತಿನ ಮೇಲೆ ಭರವಸೆ ಇಟ್ಟಿದ್ದೀನಿ. ಹೊರಗಡೆ ಇರ್ತೀನಿ, ಬೇಗ ಬನ್ನಿ. ಚಂದ್ರ, ನಾವು ಅಂದ್ಕೊಂಡು ಬಂದಿದ್ದ ಕಾರ್ಯ ಇನ್ನೇನು ನೆರವೇರೋದ್ರಲ್ಲಿದೆ. ಈ ವಿರೂಪಾಕ್ಷ ಶಾಸ್ತ್ರಿ ನಮ್ಮನ್ನು ಕರೆಸಿ ಅವನ ಗುಂಡಿನ ಅವನೇ ತೋಡ್ಕೊಂಡ. ಇನ್ನು ಮುಂದೆ ಇದೆ ಹಬ್ಬ. ಆ ವಿರೂಪಾಕ್ಷ ಅಂದ್ಕೊಂಡಿದ್ದೆಲ್ಲ ನೆಲ ಕಚ್ಚುತ್ತೆ, ನಾವು ಅಂದ್ಕೊಂಡಿದ್ದೆಲ್ಲ ನಮಗೆ ಸೇರತ್ತೆ. ಸದ್ಯದಲ್ಲೇ ಅವನು ವಿಲೋ ಒದ್ದಾಡೋದನ್ನು ನಾವು ನೋಡ್ತೀವಿ. ಕಾಯ್ತಾ ಇರಿ. ಇವತ್ತು ಜಾಜಿ ನಿಶ್ಚಿತಾರ್ಥ ಆಗೋದು ಚಂದ್ರಧರನ್ ಜೊತೆ, ಸುಖಧರನ್ ಜೊತೆ ಅಲ್ಲ. ಪ್ರಸಾದ್ ಶೇಖರ್ ಮನೆಗೆ ನಡಿ.
ಗುರುಗಳೇ, ಅಂತೂ ನಾವು ಅಂದ್ಕೊಂಡಿರೋ ಕೆಲಸ ನೆರವೇರೋ ಕಾಲ ಬಂದಾಯ್ತು. ಇವತ್ತು ಆ ಜಾಜಿ ಜೊತೆ ಈ ಸುಖದರನ ಲಗ್ನ ಪತ್ರಿಕೆ ಬರೆಯೋ ಕೆಲಸ ಆಗ್ಬಿಟ್ರೆ ಅರ್ಧ ಕೆಲಸ ಆದಾಗೆ. ಹೌದು ಸೂರ್ಯಾಂಶು, ನಾವು ಅಂದ್ಕೊಂಡಿದ್ದ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ಆಗ್ತಿದೆ ಅಂದ್ರೆ ಶ್ರೀಚಕ್ರ ನಮ್ಮ ಕೈಗೆ ಸೇರೋ ಕಾಲ ಹತ್ರ ಆಗ್ತಿದೆ ಅಂತ ಅರ್ಥ. ಇನ್ನೊಂದು ಹೆಜ್ಜೆ ನೀನು ಮುಂದೆ ಹೋಗಿ ಮದುವೆ ಆಗ್ಬಿಟ್ರೆ ನಾನು ಬ್ರಹ್ಮಾಂಡಾಧಿಪತಿ ಆಗ್ಬಿಡ್ತೇನೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ ಗುರುಗಳೇ. ಶ್ರೀಚಕ್ರಕ್ಕೆ ನೀವು ಒಡೆಯರಾಗೋದು ಸತ್ಯ. ಆದ್ರೆ ಜಾಜಿ ನಮ್ಮ ಸೂರ್ಯಾಂಶುವಿನ ವಶದಲ್ಲಿದ್ದಾಳೆ. ಹಾಗಾಗಿ ಅವಳು ತಕರಾರು ಎತ್ತೋ ಮಾತೇ ಬರೋದಿಲ್ಲ. ಇವನು ಹೇಗೆ ಹೇಳ್ತಾನೋ ಹಾಗ ಅವಳು ಕೇಳ್ತಾಳೆ. ಬೀಗ್ರು ಕಾಯ್ತಿರ್ತಾರೆ. ನಡಿರಿ ಹೊರಡೋಣ ಜಾಜಿ ಜೊತೆ ಸುಖಧರನ ನಿಶ್ಚಿತಾರ್ಥಕ್ಕೆ. ಜಾಜಿ, ನೀನೀಗ ನನ್ನ ವಶದಲ್ಲಿದೆಯಾ. ನಾನು ಹೇಳ್ದಂತೆ ನೀನು ಕೇಳ್ತೀಯ. ನಾನು ನಿನ್ನ ವಶೀಕರಣದಿಂದ ಬಿಡಿಸಿದ ಹೊರತು ನಿನಗೆ ಬಿಡುಗಡೆ ಇಲ್ಲ. ಶ್ರೀಚಕ್ರ ಶಿಶುವಾಗಿ ಜನ್ಮ ತಾಳುತ್ತೆ ಎಂದ ಮೇಲೆ ಅದು ನಮ್ಮ ಮನೇಲಿ ಯಾಕೆ ಜನ್ಮ ತಾಳಬಾರ್ದು? ಅದಕ್ಕೆ ನಿನ್ನ ಸಹಕಾರ ಬೇಕು. ಹಾಗಾಗೋದ್ರಿಂದ ಶ್ರೀಚಕ್ರ ಸ್ವರೂಪಿ ಶಿಶು ನನ್ನ ಅಂಗೈಲಾಡುತ್ತೆ, ನಾನು ಹೇಳ್ದಾಗ ಆಡುತ್ತೆ, ನನ್ನ ತೊಡೆ ಮೇಲೆ ಮಲ್ಕೊಳ್ಳುತ್ತೆ, ನನ್ನ ಮಾತನ್ನ ಕೇಳುತ್ತೆ, ನಾನು ಕೈಗೊಂಬೆಯಾಗುತ್ತೆ ಶ್ರೀಚಕ್ರ. ಜಾಜಿ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡು ಶ್ರೀಚಕ್ರನ ನನ್ನ ವಶ ಮಾಡ್ಕೋತೀನಿ. ಅಂತೂ ಪರಶಿವನ ಅಪೇಕ್ಷೆಯಂತೆ ನನ್ನ ಪರಮ ಭಕ್ತೆ ಜಾಜಿ ಹಣ್ಣನ್ನು ತಿಂದಿದ್ದಾಳೆ. ಶ್ರೀಚಕ್ರವೇ ಹಣ್ಣಾಗಿ ಅವಳ ಗರ್ಭ ಸೇರಿದೆ. ಇನ್ನು 10 ತಿಂಗಳ ಒಳಗೆ ಅವಳ ಗರ್ಭದಲ್ಲಿ ಒಂದು ಮಹಾಶಕ್ತಿಯ ಜನನವಾಗಬೇಕಾಗಿದೆ. ಜಾಜಿ, ಇವತ್ತು ಲಗ್ನ ಪತ್ರಿಕೆ ಇಡ್ಸೋದು ಅಂತಾಗಿದೆ. ಇನ್ನೇನು ಗಂಡಿನ ಕಡೆಯವ್ರು ಬಂದೇ ಬಿಡ್ತಾರೆ. ಕಾಲ ಮಿಂಚಿಲ್ಲ ಕಣೆ, ನಾನು ಹೇಳೋದನ್ನ ಕೇಳು. ನೀ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ. ನಾವು ಪ್ರೀತಿಸಿದವ್ರನ್ನೇ ಮದುವೆ ಆಗೋದು ಧರ್ಮ. ಆ ಸುಖದರನ್ನ ಮದುವೆ ಆಗಬೇಡ್ವೆ? ಜಾಜಿ, ನೀನು ಹೀಗೆ ಸುಮ್ಮನೆ ಇದ್ದರೆ ನಾನು ಏನು ಅಂದ್ಕೋಬೇಕು? ಏನಾದರೂ ಮಾತಾಡೆ. ನೀನು ತುಂಬ ಬದಲಾಗಿದೆಯಾ, ಮೊದಲಿನ ಥರ ಇಲ್ಲ. ಮೌನವಾಗಿರ್ತೀಯ, ಏನಾದರೂ ಮಾತಾಡ್ಸಿದ್ರೆ ಸಿಡುಕ್ತೀಯ. ಪ್ರೀತಿಸೋದು ಒಬ್ಬನ್ನ, ಮದುವೆ ಆಗೋದು ಇನ್ನೊಬ್ಬನ್ನ ಆದರೆ ಜೀವನ ಪೂರ್ತಿ ನರಳಾಟ ಕಣೆ. ಅದಕ್ಕೆ ಜೀವಂತ ಉದಾಹರಣೆ ನಾನೇ ಇದ್ದೀನಿ ನೋಡು. ಹೀಗೆ ಹಠ ಹಿಡಿದು ಬಂಗಾರಿನ ನಡು ನೀರಲ್ಲಿ ಕೈ ಬಿಡಬೇಡ. ಮೊದಲೇ ಸ್ವಲ್ಪ ಪೆದ್ದ ಅವನು. ಅವನಿಗೆ ಮೋಸ ಮಾಡಬೇಡ್ವೆ ಜಾಜಿ. ಪ್ರೀತಿ ಬೆಲೆ ಇದ್ದಾಗ ಗೊತ್ತಾಗಲ್ಲ, ಅದನ್ನು ಕಳ್ಕೊಂಡ ಮೇಲೇ ಗೊತ್ತಾಗೋದು. ನೀನು ಕಳ್ಕೊಬೇಡ್ವೆ ಜಾಜಿ.
ನೋಡು, ಸುಖಧರನ ಮದುವೆ ಆಗಲ್ಲ ಅಂತ ಈಗಲೇ ಹೋಗಿ ಮಾವಂಗೆ ಹೇಳ್ಬಿಡು. ಅವ್ರು ಒಪ್ತಾರೆ. ಆಮೇಲೆ ನಿನ್ನ ಬಂಗಾರಿನ ಮದುವೆ ಆಗ್ಬೋದು. ಯೋಚನೆ ಮಾಡು. ನಾನು ಸುಖಧರನ್ನೇ ಮದುವೆ ಆಗೋದು. ಬಂಗಾರಿ, ಸರಿ 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 ಮಾ ಪನಿ 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 ಮ ಪಾನಿ ಪನಿ ಪಾ. ಜಾಜಿ, ನನ್ನಲ್ಲಿ ಅಪರಾಧಿ ಭಾವ ಚುಚ್ಚಿ ಕೊಲ್ತಾ ಇದೆ. ನನ್ನ ಮಗಳಿಗೆ ನಾನೇ ಮೋಸ ಮಾಡಿದೆ ಅನ್ನೋ ಭಾವ ಬಾಧಿಸ್ತಾ ಇದೆ. ನನ್ನ ಮಗಳ ಜೀವನನ ನಾನೇ ಕೈಯಾರೆ ಹಾಳು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯಿಂದ ನಾನು ಕುಸಿದು ಹೋಗ್ತಾ ಇದ್ದೀನಿ ಮಗಳೇ. ಅಮ್ಮ, ತಾಯಿ, ನಾನು ಮಾಡ್ತಿರೋ ಎಲ್ಲ ಪ್ರಯತ್ನಗಳು ವಿಫಲವಾಗ್ತಾ ಇದೆ. ಎಲ್ಲರೂ ನನ್ನ ಮಾತಿಗೆ ಕಿವುಡರಾಗಿ ಕೂತಿದ್ದಾರೆ. ಯಾರು ನನ್ನ ಮಾತೇ ಕೇಳ್ತಾ ಇಲ್ಲ. ನಮ್ಮ ಜಾಜಿನ ಬೇರೆಯವರಿಗೆ ಮದುವೆ ಮಾಡಿಕೊಟ್ರೆ ಮನೆ ಹಿರಿಯನ ತಲೆದಂಡವಾಗುತ್ತೆ. ನೀನು ಶಾಸ್ತ್ರಿಗಳ ಕೈಲಿ ಹೇಳಿದ ಮಾತನ್ನ ಇಲ್ಲಿ ಇವ್ರಿಗೂ ಹೇಳಕ್ಕಾಗ್ತಿಲ್ಲ. ನನ್ನೊಳಗೂ ಇಟ್ಕೊಳಕ್ಕಾಗದೆ ಚಡಪಡಿಸ್ತಾ ಇದ್ದೀನಿ. ಇದಕ್ಕೇನಾದ್ರೂ ದಾರಿ ತೋರಿಸು ತಾಯಿ. ಜಾಜಿ, ಏನಾದ್ರೂ ಮಾತಾಡು. ಯಾಕೆ ಸುಮ್ಮನಿದೆಯಾ? ಏನಾಗಿದೆ ನಿಂಗೆ? ಯಾಕೆ ಹೀಗೆ ಮಾಡ್ತಿದ್ಯಾ? ಸುಖಧರ ನಿನ್ ನಿಜವಾಗ್ಲೂ ಇಷ್ಟ ಆಗಿದಾನ?
ಅಥವಾ ನಾನು ನಿನ್ನ ಬಂಗಾರಿ ಪ್ರೀತಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಮಾತಕ್ಕೆ ತಪ್ಪದೆ ಅನ್ನೋ ಸಿಟ್ಟಿಗೆ ಹೀಗೆ ಮಾಡ್ತಿದೆಯೋ? ನನ್ನ ಮೇಲಿನ ಆಟಕ್ಕೆ ಹೀಗೆ ಮಾಡ್ತಿದ್ಯಾ ಮಗಳೇ? ಮಾತಾಡೆ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳು. ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನಿನಗೆ ಗೊತ್ತಲ್ಲ ತಾಯಿ. ತನ್ನ ಮುಂದೆನೇ ತನ್ನ ಮಾಂಗಲ್ಯ ಕುಸಿಯೋದನ್ನ ಯಾವ ಹೆಣ್ಣು ನೋಡ್ಲಾರ್ಲು ತಾಯಿ. ಅಂತ ದೌರ್ಭಾಗ್ಯನ ನನಗೆ ಕೊಡಬೇಡ. ನನ್ನ ಗಂಡನ್ನ ಉಳಿಸ್ಕೊಡು ತಾಯಿ. ನೋಡು ಜಾಜಿ, ಯಾರೇನೇ ಹೇಳಲಿ, ಯಾರೇನೇ ಮಾಡಲಿ, ಜೀವನ ಮಾಡಬೇಕಾದವಳು ನೀನು, ಸಂಸಾರ ನಡೆಸಬೇಕಾದವಳು ನೀನು. ಹಠಕ್ಕೆ ಬಿದ್ದು ಸುಖದರನ್ನ ಮದುವೆ ಆಗಿ ನಿನ್ನ ಬದುಕು ನೀನೇ ಹಾಳು ಮಾಡ್ಕೋಬೇಡ. ಈಗಲಾದರೂ ನಿನ್ನ ನೆಮ್ಮದಿ ಕಾಣಬೇಕು, ನೀನು ಚೆನ್ನಾಗಿರ್ಬೇಕು. ನಿನ್ನ ಬಂಗಾರಿನ ಮದುವೆ ಆದರೆ ಮಾತ್ರ ನೆಮ್ಮದಿಯಾಗಿರೋಕೆ ಸಾಧ್ಯ. ಒಂದೇ ಒಂದು ಸಾರ್ತಿ ನೀನು ಬಂಗಾರಿನೇ ನಾನು ಮದುವೆ ಆಗೋದು ಅಂತ ಹೇಳ್ಬಿಡು. ಅದೇನೇ ಆಗಲಿ ನಾನು ತಲೆ ಕೊಡ್ತೀನಿ, ನಾನು ಅಪ್ಪನ ಹತ್ರ ಮಾತಾಡ್ತೀನಿ. ಇದು ಕಡೆ ಅವಕಾಶ, ಕಳ್ಕೋಬೇಡ ಇದನ್ನ. ಕುತ್ತಿಗೆ ತಾಳಿ ಬಿದ್ದ ಮೇಲೆ ಏನೂ ಮಾಡೋಕ್ಕಾಗೋಲ್ಲ. ಮಾಡಿರೋ ತಪ್ಪನ್ನ ಈಗಲೇ ಸರಿಪಡಿಸ್ಕೋ. ಸುಖದರನ್ನ ಮದುವೆ ಆಗೋಕ್ಕಾಗೋಲ್ಲ ಅಂತ ಹೇಳಿಬಿಡು. ಯಾವುದೇ ಕಾರಣಕ್ಕೂ ಆ ಸುಖದರನ್ ಜೊತೆ ನಮ್ ಜಾಜಿ ಮದುವೆ ಆಗ್ಕೊಡ್ದು. ನೀನೇ ಕಾಪಾಡು ತಾಯಿ. ಮೊಮ್ಮಗಳ ತಾಳಿ ಅಕ್ಕಿ ತಾಳಿನ ಕಿತ್ಕೋಬಾರ್ದಲ್ವಾ? ಅದಕ್ಕೋಸ್ಕರ ನಾನು ಎಲ್ಲಾ ಪ್ರಯತ್ನಗಳನ್ನು ಮಾಡ್ತೀನಿ. ಅದಕ್ಕೆಲ್ಲ ನೀನು ಬೆಂಗಾವಲಾಗಿ ನಿಂತು ನನ್ನ ಮಾಂಗಲ್ಯನ ಉಳಿಸ್ಕೊಡು ತಾಯಿ. ಶಾಸ್ತ್ರಿಗಳೇ, ಓಹೋ, ಬನ್ನಿ 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 ಬನ್ನಿ. ಹೇಗಿದ್ದೀರಾ ಶಂಕರ ಶಾಸ್ತ್ರಿಗಳೇ? ತುಂಬ ಕಳೆಕಳೆಯಾಗಿದೆ. ಮೊಮ್ಮಗಳ ಮದುವೆ ಸಂಭ್ರಮ ಮುಖದಲ್ಲಿ ಅಚ್ಚೊತ್ತಿದಾಗಿದೆ. ಇರೋಲ್ವೇ ಒಬ್ಬಳೇ ಒಬ್ಳು ಮೊಮ್ಮಗಳು. ನಿಮ್ಮ ಪ್ರಯಾಣ ಎಲ್ಲ ಸುಖವಾಗಿತ್ತೆ? ಏನೂ ತೊಂದರೆ ಆಗಲಿಲ್ಲ ಶಾಸ್ತ್ರಿಗಳೇ, ಎಲ್ಲ ಸುಖಕರವಾಗಿ ಸಾಕ್ತು ಅಲ್ವಾ ಸುಖದರ? ನಿನ್ನೆ ಪುಟ್ಟಣ್ಣ ಚಟ್ಟಿಗಳ ಕೈಯಲ್ಲಿ ಲಗ್ನ ಪತ್ರಿಕೆ ಬರೆಯೋ ಶಾಸ್ತ್ರಕ್ಕೆ ನೀವು ಕಳಿಸಿರೋ ಆಹ್ವಾನ ನೋಡಿದ ಮೇಲೆ ಒಂದು ನಮ್ಮ ಹುಡುಗ ಪುಟಿಯೋ ಚೆಂಡಾಗಿದೆ. ಬನ್ನಿ ಬನ್ನಿ, ಒಳಗೆ ಹೋಗಿ ಮಾತಾಡ.